ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 32 ಕೊಟ್ಟಿರುವ ಉದಾಹರಣೆಗಳನ್ನು ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳಾಗಿ ವಿಂಗಡಿಸಿ. ಪ್ರಚ್ಛನ್ನ ಶಕ್ತಿ ಅಂದ್ರೇನು? ಕಾಯವು ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಪಡೆದುಕೊಂಡಂತಹ ಶಕ್ತಿ ಪ್ರಚ್ಛನ್ನ ಶಕ್ತಿ. ಉದಾಹರಣೆಗೆ, ನಾನು ಒಂದು ಕಲ್ಲನ್ನ ಎಷ್ಟು ಎತ್ತರದ ಮೇಲೆ ಇಡ್ತೀನಿ ಅನ್ನೋದ್ರ ಮೇಲೆ ಅದರ ಪ್ರಚ್ಛನ್ನ ಶಕ್ತಿ ಡಿಪೆಂಡ್ ಆಗಿರುತ್ತೆ. ಅಥವಾ ಒಂದು ಬೇಡ, ಇಲ್ಲೇ ಉದಾಹರಣೆ ಯಾಕೆ ಕೊಟ್ಬಿಟ್ಟಿದ್ದಾರೆ, ಅಲ್ಲ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಆ ಉದಾಹರಣೆಯನ್ನು ಹೇಳೋಣ. ಚಲನ ಶಕ್ತಿಯಾಗಿ. ಚಲನ ಶಕ್ತಿ ಅಂದ್ರೆ ಏನು? ಯಾವುದೇ ವಸ್ತು ತನ್ನ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿ ಚಲನ ಶಕ್ತಿ. ಯಾವ್ಯಾವ್ದು ಕೊಟ್ಟಿದ್ದಾರೆ? ಹರಿಯುತ್ತಿರುವಂತಹ ನೀರು, ಒತ್ತಿ ಹಿಡಿದ ಸ್ಪ್ರಿಂಗ್, ಚಲಿಸುತ್ತಿರುವ ಬಸ್ಸು, ಹಿಗ್ಗಿದ ರಬ್ಬರ್ ಬ್ಯಾಂಡ್, ಬಿಲ್ಲಿನಿಂದ ಹೊಡೆದ ಬಾಣ, ಮಹಡಿಯಲ್ಲಿರುವ ಕಲ್ಲು. ಇಲ್ಲೇ ಯಾವ್ಯಾವುದು ಚಲನೆಯ ಸ್ಥಿತಿಯಲ್ಲಿದೆಯಲ್ಲ ಅದೆಲ್ಲ ಚಲನ ಶಕ್ತಿ ಅಂತ ನೀವು ವಿಂಗಡಿಸಬಹುದು. ಉಳಿದಿದ್ದೆಲ್ಲ ಪ್ರಚ್ಛನ್ನ ಶಕ್ತಿ ಅಂತ ಬರೆದರಾಯ್ತು. ಉತ್ತರವನ್ನ ಹೇಳ್ತೀರಾ? ಪ್ರಚ್ಛನ್ನ ಶಕ್ತಿ. ಒತ್ತಿ ಹಿಡಿದ ಸ್ಪ್ರಿಂಗ್ ಮೊದಲು ಒಂದು ಆಕಾರದಲ್ಲಿರುತ್ತೆ. ಅದನ್ನ ನಾನು ಒತ್ತಿ ಹಿಡಿದ್ರೆ ಏನಾಗುತ್ತೆ? ಅದರ ಆಕಾರ ಬದಲಾವಣೆ ಆಗುತ್ತೆ. ಹಾಗಾಗಿ ಪ್ರಚ್ಛನ್ನ ಶಕ್ತಿ. ಹಿಗ್ಗಿದ ರಬ್ಬರ್ ಬ್ಯಾಂಡ್ ಅನ್ನ ಹಿಗ್ಗಿಸಿದಾಗ ಅದರ ಆಕಾರದಲ್ಲಿ ಬದಲಾವಣೆ ಆಗ್ತದೆ, ವಿನ್ಯಾಸ ಬದಲಾಗ್ತದೆ. ಹಾಗಾಗಿ ಅಲ್ಲಿ ಪ್ರಚ್ಛನ್ನ ಶಕ್ತಿ. ಮಹಡಿಯ ಮೇಲಿರುವ ಕಲ್ಲು, ಇದು ನೆಲದಿಂದ ಬಹಳ ಎತ್ತರದಲ್ಲಿದೆ, ಹಾಗಾಗಿ ಪ್ರಚ್ಛನ್ನ ಶಕ್ತಿ. ಉಳಿದಿರುವಂತದ್ದು ಚಲನ ಶಕ್ತಿ. ಹರಿಯುತ್ತಿರುವಂತಹ ನೀರು ಚಲನೆಯಲ್ಲಿರ್ತದೆ, ಹಾಗಾಗಿ ಅದು ಒಂದು ಶಕ್ತಿಯನ್ನ ಹೊಂದಿರ್ತದೆ, ಅದನ್ನ ಚಲನ ಶಕ್ತಿ. ಚಲಿಸುತ್ತಿರುವಂತಹ ಬಸ್ಸು ಎತ್ತರ ಇರ್ತಾ ಇದೆ, ಅದು ಚಲನೆಯಲ್ಲಿದೆ. ಚಲನೆಯಲ್ಲಿರುವಂತಹ ವಸ್ತು ಅಥವಾ ಕಾಯ ಒಂದು ಶಕ್ತಿಯನ್ನ ಹೊಂದಿರ್ತದಲ್ಲ, ಅದನ್ನ ಚಲನ ಶಕ್ತಿ ಅಂತ ಕರಿತೀವಿ. ಬಿಲ್ಲಿನಿಂದ ಹೊಡೆದ ಬಾಣ. ಇಲ್ಲಿ 2 ಟೈಪ್ ಬರುತ್ತೆ. ಬಿಲ್ಲನ್ನ ಜಗ್ಗಿ ಹಿಡ್ಕೊಳ್ಳೋದು ಬಾಣದ ಜೊತೆ, ಅವಾಗ ಪ್ರಚ್ಛನ್ನ ಶಕ್ತಿ ಇರುತ್ತೆ. ಆದ್ರೆ ಹೊಡೆದ ಬಾಣ ಅಂತ ಕೇಳಿದಾರಲ್ಲ, ಹಾಗಾಗಿ ಅಲ್ಲಿ ಚಲನ ಶಕ್ತಿ. ಯಾಕಂದ್ರೆ ಬಾಣ ಚಲಿಸ್ತಾ ಇದೆ, ಚಲನ ಶಕ್ತಿ. ಈ ರೀತಿಯಾಗಿ ನಾವು ವಿಂಗಡಿಸಬಹುದು. ಥ್ಯಾಂಕ್ ಯು.